ತಮಿಳುನಾಡಾಯಿತು, ಈಗ ಬಂಗಾಳದ ಸರದಿ. ಬಂಗಾಳದಲ್ಲೂ ಕೂಡ ಕೇಸರಿ ಸಾಮ್ರಾಜ್ಯದ ರಣಕಹಳೆ ಮೊಳಗಿಸಲಾಗಿದೆ. ಮೇ 9ನೇ ತಾರೀಖಿಗೆ ಒಂದು ಒಳ್ಳೆ ಮುಹೂರ್ತ, ಸಿಎಂ ಪಟ್ಟಾಭಿಷೇಕ ಆಗೋದಕ್ಕೆ. ಬಂಗಾಳದಲ್ಲಿ ಮೇ 9ಕ್ಕೆ ಬಂಗಾಳದಲ್ಲಿ ಬಿಜೆಪಿ ಸಿಎಂ ಪಟ್ಟಾಭಿಷೇಕ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ರಚನೆಯ ಕಸರತ್ತು. ಮೇ 9ನೇ ತಾರೀಕು ಬಿಜೆಪಿ ನೂತನ ಸಿಎಂ ಪ್ರಮಾಣ ವಚನ. ಬಂಗಾಳ ಮೇಲ್ವಿಚಾರಕರಾಗಿ ಅಮಿತ್ ಶಾ ನೇಮಕ. ಇವತ್ತು ಪಶ್ಚಿಮ ಬಂಗಾಳಕ್ಕೆ ಅಮಿತ್ ಶಾ ಭೇಟಿ ಸಾಧ್ಯತೆ ಇದೆ. ನೂತನ ಶಾಸಕರ ಸಭೆ ನಡೆಸಲಿರುವ ಚುನಾವಣಾ ಚಾಣಕ್ಯ. ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯೂ ಕೂಡ ಸಾಧ್ಯತೆಗಳಿದ್ದಾವೆ. ಸದ್ಯ ಸಿಎಂ ರೇಸ್ನಲ್ಲಿರುವ ಹಲವು ಘಟಾನುಘಟಿ ನಾಯಕರು. ಸುವೇಂದು ಅಧಿಕಾರಿ ಸೇರಿ ಸಿಎಂ ರೇಸ್ನಲ್ಲಿ ಘಟಾನುಘಟಿ ನಾಯಕರು ಕಾಣಿಸ್ಕೋತಾರೆ. ಪಶ್ಚಿಮ ಬಂಗಾಳದಲ್ಲಿ 207 ಕ್ಷೇತ್ರ ಗೆದ್ದು ಬಿಜೆಪಿ ದಾಖಲೆ ಮುರಿದಿದೆ. ಪಾಪ 2.5 ದಶಕ ಅಂದರೆ ಈ ಬಾರಿ ಗೆದ್ದಿದ್ರೆ ನಿರಂತರವಾಗಿ 4ನೇ ಬಾರಿ ಆಡಳಿತಕ್ಕೆ ಬರುವಂತಹ ದೀದಿ, ಆ ದೀದಿಯನ್ನು ಮನೆ ಕಳಿಸ್ಕೊಟ್ರು. ಈಗ ಪಶ್ಚಿಮ ಬಂಗಾಳದಲ್ಲಿ ಕೇಸರಿ ಕಹಳೆ. ಸೊ ಮಮತಾ ಬ್ಯಾನರ್ಜಿ ಈವರೆಗೂ ಕೂಡ ಅಧಿಕೃತವಾಗಿ ರಿಸೈನ್ ಕೊಟ್ಟಿಲ್ಲ, ರಾಜೀನಾಮೆ ಕೊಟ್ಟಿಲ್ಲ. ಎಲ್ಲೋ ಒಂದು ಕಡೆ ನಾನು ರಾಜೀನಾಮೆ ಕೊಡೋದಿಲ್ಲ, ನನ್ನ ಸೋಲಿನಲ್ಲಿ ಅನ್ಯಾಯ ಆಗಿದೆ ಅನ್ನುವಂತಹದ್ದು ಪಶ್ಚಿಮ ಬಂಗಾಳದ ಸಿಎಂ ಅಂದರೆ ಈಗಿನ ಮಾಜಿ ಸಿಎಂ ಮಮತಾ ಬ್ಯಾನರ್ಜಿಯ ವಾದ. SIR ಅನ್ನು ಜಾರಿಗೆ ತಂದು 81 ಲಕ್ಷದಿಂದ ಹಿಡಿದು 91 ಲಕ್ಷದ ವೋಟರ್ಗಳನ್ನು ಮಾಯ ಮಾಡಲಾಗಿದೆ. ಆ ಪೈಕಿ 32,000 ವೋಟುಗಳು ನನಗೆ ಬರಬೇಕಾಗಿದ್ದು, ಅದು ಎಲ್ಲೂ ಹೋಯಿತು ಅನ್ನೋ ವಾದ ಈಗಲೂ ಮಮತಾ ಬ್ಯಾನರ್ಜಿಯನ್ನು ಕಾಡ್ತಾ ಇದೆ. ನಾನು ರಿಸೈನ್ ಕೊಡೋದಿಲ್ಲ. ನೋಡ್ರಿ, ಸಾಂವಿಧಾನಿಕವಾಗಿ ಸರ್ಕಾರ ರಚನೆ ಆಗೋ ಸಂದರ್ಭದಲ್ಲಿ ಅಲ್ಲಿನ ಮಾಜಿ ಸಿಎಂಗಳು ರಿಸೈನ್ ಕೊಡಬೇಕು. ಇಲ್ದಿದ್ರೆ ಸರ್ಕಾರ ರಚನೆ ಮಾಡೋದಕ್ಕಾಗೋದಿಲ್ಲ. ಸರ್ಕಾರ ರಚನೆ ಕಷ್ಟ ಸಾಧ್ಯ. ಸೊ ಈಗಲೂ ಕೂಡ ಮಮತಾ ಬ್ಯಾನರ್ಜಿ, ನನ್ನನ್ನು ನೀವು ಒತ್ತಾಯ ಪಡಿಸಿ ನನ್ನ ಕೈಯನ್ನು ಎಳೆದು ನನ್ನ ಬೆರಳನ್ನು ಅದುಮುದ್ರೆ ಮಾತ್ರ ನಿಮಗೆ ರಿಸೈನ್ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇರೋದು. ಇಲ್ದಿದ್ರೆ ನಾನು ಸ್ವಯಂ ಪ್ರೇರಿತಳಾಗಿ ರಿಸೈನೇ ಕೊಡೋದಿಲ್ಲ ಅನ್ನೋ ಹಠಕ್ಕೆ ಬಿದ್ದವ್ರೆ. ಸೊ ಈಗ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರ ರಚನೆ ಅಥವಾ ಸರ್ಕಾರ ರಚನೆ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಅಮಿತ್ ಶಾ ಚುನಾವಣಾ ಚಾಣಕ್ಯ ಅಥವಾ ಬಿಜೆಪಿಯ ಚಾಣಕ್ಯ ಇವತ್ತು ಪಶ್ಚಿಮ ಬಂಗಾಳಕ್ಕೆ ಹೋಗಿ ಒಂದು ಸಭೆಯನ್ನು ನಡೆಸ್ತಾರೆ. ಬಂಗಾಳದಲ್ಲಿ ಕೇಸರಿ ಸಾಮ್ರಾಜ್ಯದ ಕಹಳೆ ಮೊಳಗಿದೆ. ಮೇ 9ಕ್ಕೆ ಬಂಗಾಳದಲ್ಲಿ ಬಿಜೆಪಿ ಸಿಎಂ ಪಟ್ಟಾಭಿಷೇಕ. ಐತಿಹಾಸಿಕ ಜಯ ಇದು, ಐತಿಹಾಸಿಕ ವಿಕ್ಟ್ರಿ, ಹಿಸ್ಟಾರಿಕಲ್ ವಿಕ್ಟ್ರಿ ಇದು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ರಚನೆ ಕಸರತ್ತು. ಮೇ 9ರಂದು ಬಿಜೆಪಿ ನೂತನ ಸಿಎಂ ಪ್ರಮಾಣ ವಚನ. ಬಂಗಾಳದಲ್ಲೂ ಕೂಡ ಸಿಎಂ ಸ್ಥಾನಕ್ಕೆ ಆಸ್ಪರೆಂಟ್ಗಳ ಕೊರತೆ ಇಲ್ಲ. ಸುವೇಂದು ಅಧಿಕಾರಿ, ಬೇರೆ ಬೇರೆ ಆಸ್ಪರೆಂಟ್ಗಳು ಕೂಡ ಕಾಣಿಸಿಕೊಳ್ತಾರೆ. ಬಿಜೆಪಿಗೆ ಇದು ಒಂದು ಕೂಡ ಸವಾಲಾಗಬಹುದು. ಬಂಗಾಳ ಮೇಲ್ವಿಚಾರಕರಾಗಿ ಅಮಿತ್ ಶಾ ನೇಮಕ. ಇವತ್ತು ಪಶ್ಚಿಮ ಬಂಗಾಳಕ್ಕೆ ಅಮಿತ್ ಶಾ ಭೇಟಿ ಸಾಧ್ಯತೆ. ನೂತನ ಶಾಸಕರ ಸಭೆ ನಡೆಸಲಿರುವಂತಹ ಚುನಾವಣಾ ಚಾಣಕ್ಯ. ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಜೊತೆ ಆಯ್ಕೆ ಸಾಧ್ಯತೆ. ಸದ್ಯ ಸಿಎಂ ರೇಸ್ನಲ್ಲಿರುವಂತಹ ಹಲವು ಘಟಾನುಘಟಿ ನಾಯಕರು. ಸುವೇಂದು ಅಧಿಕಾರಿ ಸೇರಿ ಸಿಎಂ ರೇಸ್ನಲ್ಲಿ ಘಟಾನುಘಟಿಗಳು ಕಾಣಿಸ್ಕೋತಾರೆ. ಪಶ್ಚಿಮ ಬಂಗಾಳದಲ್ಲಿ 207 ಕ್ಷೇತ್ರ ಗೆದ್ದು ಬಿಜೆಪಿ ದಾಖಲೆಯನ್ನು ಮುರಿದಿದೆ.